ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದೆಹಲಿ ಕೇಂದ್ರ ಬಿಂದುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಂಪುಟದ 2ನೇ ಪಟ್ಟಿ ನಿರೀಕ್ಷೆಯಲ್ಲಿರುವ ಶಾಸಕರು, ಮಾಜಿ ಸಚಿವರು ಸಿಎಂ ದೆಹಲಿ ಪ್ರವಾಸದ ಮೇಲೆ ಕಣ್ಣನ್ನಿಟ್ಟಿದೆ. ಹೌದು, ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ಒಂದಲ್ಲ ಒಂದು ಖ್ಯಾತಿ ಆರಂಭ ಆಗುತ್ತಲೇ ಇವೆ. ಸಚಿವರು ಖಾತೆ ಬದಲಾವಣೆಗಾಗಿ ಹಠ ಹಿಡಿದಿದ್ದಾರೆ. ಇನ್ನು ಶಾಸಕರು ಸಚಿವರಾಗಬೇಕು ಎಂಬ ಜಿದ್ದಿನಲ್ಲಿದ್ದಾರೆ. ಹಲವು ರೀತಿಯಾದಂತಹ ಕಸರತ್ತು ನಡೆಸಿದ್ದಾರೆ. ಒಂದೆಡೆ ಸಚಿವ ಕೆಎಚ್ ಮುನಿಯಪ್ಪ ತಮಗೆ ನೀಡಲಾಗಿರುವ ಆಹಾರ ಖಾತೆಯಿಂದ ಸಂತೃಪ್ತರಾಗಿಲ್ಲ. ತಮ್ಮ ಖಾತೆ ಬದಲಾಯಿಸಬೇಕು ಅಂತ ಹಠ ಹಿಡಿದು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಸಚಿವ ಮುನಿಯಪ್ಪಗೆ ತಮಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಎಂದು ಹಠ ಹಿಡಿದಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ ರಾಹುಲ್ ಗಾಂಧಿ ಅವರಿಗೂ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ಇವತ್ತು ಡಿಕೆ ಶಿವಕುಮಾರ್ ದೆಹಲಿ ಹೊರಡುವ ಮುನ್ನ ಮತ್ತೊಮ್ಮೆ ನೆನಪಿಸಿ ಹೈಕಮಾಂಡ್ ಜೊತೆ ಮಾತನಾಡಿ ಸರಿಪಡಿಸಿ ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಏರ್ಪೋರ್ಟ್ ವರೆಗೂ ಅವರ ಜೊತೆಗೆ ಕಾರಿನಲ್ಲಿ ತೆರಳಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಇದರ ನಡುವೆ ಸಚಿವ ಆಕಾಂಕ್ಷಿಗಳ ದಂಡು ದೆಹಲಿಯತ್ತ ಮುಖ ಮಾಡಿದೆ. ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಎಸಿ ಶ್ರೀನಿವಾಸ್, ಬೇಳೂರು ಗೋಪಾಲಕೃಷ್ಣ, ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ, ಲಾಬಿ, ಸಮಾಲೋಚನೆ ಹೀಗೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ನಾಯಕರ ಓಡಾಟ ಜೋರಾಗಿದೆ. ಇನ್ನು ದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಉಳಿದ ಸಚಿವ ಸ್ಥಾನ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಹಲವು ಆಕಾಂಕ್ಷಿಗಳ ಪಟ್ಟಿಯನ್ನು ಮುಂದಿಟ್ಟಿದ್ದಾರೆ. ಸಮುದಾಯವಾರು ಸಚಿವ ಸ್ಥಾನ ಕೊಡಬೇಕು, ಅದರ ಜೊತೆಗೆ ತಮ್ಮ ಅತ್ಯಾಪ್ತರಿಗೂ ಸಚಿವ ಸ್ಥಾನ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಅದಕ್ಕೆ ಹೈಕಮಾಂಡ್ ಇನ್ನೂ ಸ್ಪಷ್ಟ ಚಿತ್ರಣ ನೀಡಿಲ್ಲ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ದೆಹಲಿ ದರ್ಬಾರ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಕಸರತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಮೀಕರಣಗಳಿಗೆ ಕಾರಣವಾಗ್ತಾ ಇದೆಯೇ? ಡಿಕೆಶಿ ಹೈಕಮಾಂಡ್ ಭೇಟಿ ಬಳಿಕ ಸಂಪುಟದ ಚಿತ್ರಣ ಬದಲಾಗುತ್ತಿದೆಯೇ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಇನ್ನು ಕೆಲ ದಿನಗಳು ಕಾಯಬೇಕಾಗಿದೆ.